ಹಾಯ್ ನಮಸ್ತೆ. ನಾನಿವತ್ತು ಮಾಡ್ತಾ ಇರೋದು ಆಲೂ ಪರೋಟ. ಉಪ್ಪಿನಕಾಯಿ ಮತ್ತು ಮೊಸರೊಂದಿಗೆ ಇದನ್ನು ತಿನ್ಬೋದು. ಈಗ ಆಲೂ ಪರೋಟ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಅರಿಶಿನ, ಕೆಂಪು ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಾಟ್ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿ, ಸಣ್ಣಕ್ಕೆ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೇಯಿಸಿದ 3 ಆಲೂಗಡ್ಡೆ. ಈಗ ಆಲೂ ಪರೋಟ ಮಾಡೋದು ಹೇಗೆ ಅಂತ ನೋಡೋಣ. ಬೇಯಿಸಿದ 3 ಆಲೂಗಡ್ಡೆಯನ್ನು ತುರ್ಕೋಬಹುದು ಅಥವಾ ಮ್ಯಾಶ್ ಮಾಡ್ಕೋಬಹುದು. ನಾನಿಲ್ಲಿ ತುರ್ಕೋತಿದ್ದೀನಿ. ಆಲೂಗಡ್ಡೆ ತುರಿದಾಗಿದೆ. ಬಾಣಲೆಯನ್ನು ಸಣ್ಣ ಉರಿಯಲ್ಲಿ ಕಾಯಕ್ಕಿಟ್ಕೊಂಡು ಅದಕ್ಕೆ 1 ಟೀ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಜೀರಿಗೆ 1/4 ಟೀ ಸ್ಪೂನ್ ಹಾಕಿ ಅದು ಹುರಿದಾದ ನಂತರ 1 ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಅದನ್ನು ತೊಗೋತಾ ಇದ್ದೀನಿ. ಹಸಿ ವಾಸನೆ ಹೋಗೋ ತನಕ ಹುರಿಬೇಕು. 30 ಸೆಕೆಂಡ್ ಹುರಿದ್ರೆ ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೀ ಸ್ಪೂನ್ ತೊಗೋತಾ ಇದ್ದೀನಿ. ಇದನ್ನು ಹಸಿ ವಾಸನೆ ಹೋಗೋ ತನಕ ಹುರಿಬೇಕು. 30 ಸೆಕೆಂಡ್ ಹುರಿದ್ರೆ ಸಾಕು. ಹುರಿದಾಗಿದೆ. ಅರಿಶಿನ ಅರ್ಧ ಟೀ ಸ್ಪೂನ್, ಧನಿಯಾ ಪುಡಿ 1 ಟೀ ಸ್ಪೂನ್, ಜೀರಿಗೆ ಅರ್ಧ ಟೀ ಸ್ಪೂನ್, ಕೆಂಪು ಮೆಣಸಿನ ಪುಡಿ 1.5 ಟೀ ಸ್ಪೂನ್, ಗರಂ ಮಸಾಲ ಪುಡಿ 1 ಟೀ ಸ್ಪೂನ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಆಗಿದೆ. ಈಗ ಬೆಂಕಿಯನ್ನು ಆಫ್ ಮಾಡ್ಕೊಳ್ಳೋಣ. ಬೆಂಕಿ ಆಫ್ ಮಾಡ್ಕೊಂಡ್ಮೇಲೆ ತುರಿದಿಟ್ಟಂಥ ಆಲೂಗಡ್ಡೆಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಸಾಲ ಇದರ ಜೊತೆಗೆ ಮಿಕ್ಸ್ ಆದಮೇಲೆ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಪ್ಲೇಟಿಗೆ ತೆಗೆದಿಟ್ಟಾದಮೇಲೆ ಇದು ತಣಿಯಕ್ಕಿಡಬೇಕು. ಇದನ್ನು ತಣಿಯಕ್ಕೆ ಬಿಡೋಣ. ಆಲೂಗಡ್ಡೆ ಮಿಶ್ರಣ ತಣ್ಣಗಾಗಿದೆ. ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀವಿ. ನಾನು 1/4 ಟೀ ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ. ಇಲ್ಲಿ 1 ಟೀ ಸ್ಪೂನ್ ಚಾಟ್ ಮಸಾಲ ಪೌಡ್ರ್ ತೊಗೋತಾ ಇದ್ದೀನಿ. ನೀವು ಆಮ್ಚೂರ್ ಪೌಡ್ರ್ ಬೇಕಾದ್ರೂ ತೊಗೋಬೋದು. ಸಣ್ಣಗೆ ಹೆಚ್ಚಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು 2 ಟೇಬಲ್ ಸ್ಪೂನ್ ತೊಗೋತಾ ಇದ್ದೀನಿ. ಸಣ್ಣಗೆ ಹೆಚ್ಚಿಟ್ಕೊಂಡಂಥ ಬೆಳ್ಳುಳ್ಳಿ 1 ಟೀ ಸ್ಪೂನ್ ತೊಗೋತಾ ಇದ್ದೀನಿ. ಇದು ಆಪ್ಷನಲ್ಲು, ನೀವು ಬೇಕಾದರೆ ತೊಗೋಬೋದು. ತೊಗೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಇದೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸರಿಯಾಗಿ. ಎಲ್ಲವನ್ನು ಮಿಕ್ಸ್ ಮಾಡಿ ನೆಕ್ಸ್ಟು ಪರೋಟ ಮಾಡೋದು ಹೇಗೆ ಅಂತ ನೋಡೋಣ. ಮಿಶ್ರಣ ರೆಡಿಯಾಗಿದೆ. ನಾನು ಆಲೂ ಪರೋಟ ಮಾಡೋಕ್ಕೆ ಬೇಕಾಗಿರುವಂಥ ಹಿಟ್ಟನ್ನು ಮೊದಲನೇ ಕಲಸಿ ಎತ್ತಿಟ್ಕೊಂಡಿದ್ದೆ. ಇದು ಇಷ್ಟು ಸಾಫ್ಟಾಗಿರಬೇಕು. ನಾನು ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಸಾಫ್ಟಾಗಿರಬೇಕು. ಈಗ ಪರೋಟ ಮಾಡೋದು ಹೇಗೆ ಅಂತ ನೋಡೋಣ. ಪರೋಟ ಮಾಡೋಕ್ಕೆ ನಾನು ಗೋಧಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ನಲ್ಲ, ಆ ಹಿಟ್ಟಿನ ಉಂಡೆ ತೊಗೋತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಹಸಿ ಗೋಧಿ ಹಿಟ್ಟನ್ನು ತೊಗೋತಾ ಇದ್ದೀನಿ. ಅದು ಲಟ್ಸೋಕ್ಕೆ. ಗೋಧಿ ಹಿಟ್ಟಿನ ಉಂಡೆ ಮಾಡಿಕೊಂಡು ಅದನ್ನು ನಾನು ತೋರಿಸಿದ ರೀತಿಯಲ್ಲೇ ಮಾಡ್ಕೋಬೇಕು. ಇದಕ್ಕೆ 1 ಟೇಬಲ್ ಸ್ಪೂನ್ ಹಿಟ್ಟು. ನೀವು ಎಷ್ಟು ಉಂಡೆ ತೊಗೊಂಡಿರ್ತೀರೋ ಆ ಉಂಡೆಗೆ ಅನುಸಾರವಾಗಿ ಹಿಟ್ಟನ್ನು ತೊಗೊಳ್ಳಿ. ಸಣ್ಣ ಉಂಡೆ ತೊಗೊಂಡ್ರೆ ಸ್ವಲ್ಪ ಕಡಿಮೆ ಆಲೂ ಮಿಶ್ರಣ ತೊಗೊಳ್ಳಿ. ದೊಡ್ಡ ಉಂಡೆ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಆಲೂ ಮಿಶ್ರಣ ತುಂಬಬೇಕು. ನಾನು 1 ಟೇಬಲ್ ಸ್ಪೂನ್ ತೊಗೋತಾ ಇದ್ದೀನಿ. ತಗೊಂಡು ಇದನ್ನು ಎಲ್ಲ ಕಡೆಯಿಂದನೂ ಈ ಥರ ಮುಚ್ಚಬೇಕು. ಆ ಹಿಟ್ಟನ್ನು ತಂದು ಹೋಳಿಗೆ ಹೂರಣ ಹೆಂಗೆ ಮಾಡ್ತೀವೋ ನಾವು, ಹೋಳಿಗೆ ಒಬ್ಬಟ್ಟು, ಅದೇ ರೀತಿ ಇದನ್ನು ಕ್ಲೋಸ್ ಮಾಡಬೇಕು. ಆಲೂಗಡ್ಡೆ ಮಿಶ್ರಣ ಕಾಣಿಸ್ತಿದ್ದಂಗೆ ಅದನ್ನು ಹಿಟ್ಟಲ್ಲಿ ಕವರ್ ಮಾಡಿಬಿಡ್ಬೇಕು. ಕವರ್ ಮಾಡಿ ಹಸಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ರೊಟ್ಟಿ ಮಣೆ ಮೇಲೆ
ಇದನ್ನು ಲಟ್ಟಿಸ್ಬೇಕು. ಚಪಾತಿ ಲಟ್ಟಿಸ್ದಂಗೆ ಲಟ್ಟಿಸೋದು. ದಪ್ಪಗಾರ ಲಟ್ಟಿಸ್ಕೊಬೋದು ಅಥವಾ ತೆಳುವಾಗಾದರೂ ಲಟ್ಟಿಸ್ಕೊಬೋದು, ನಿಮ್ಮ ಇಷ್ಟ. ನಾನು ಇದನ್ನು ರೌಂಡಾಗಿ ಲಟ್ಟಿಸ್ಕೊತಿದ್ದೀನಿ. ಮಧ್ಯ ಮಧ್ಯ ಬೇಕಂದರೆ ಸ್ವಲ್ಪ ಹಸಿ ಹಿಟ್ಟನ್ನು, ಗೋಧಿ ಹಿಟ್ಟನ್ನು ಹಾಕ್ಕೋಬೋದು. ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಲಟ್ಸ್ಕೊಂಡಿದ್ದೀನಿ ನೋಡಿ. ಪರೋಟ ರೆಡಿಯಾಗಿದೆ. ಈಗ ಇದನ್ನು ಬೇಯಿಸೋದು ಹೇಗೆ ಅಂತ ನೋಡೋಣ. ಕಬ್ಬಿಣದ ತವವನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಕಾಯಕ್ಕಿಟ್ಕೊಂಡಿದ್ದೆ. ಕಾದ ನಂತರ ಅದರ ಮೇಲೆ 1 ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿದ ನಂತರ ನಾನು ಲಟ್ಸ್ಕೊಂಡಿರುವಂಥ ಪರೋಟವನ್ನು ಹಾಕ್ತಾಯಿದ್ದೀನಿ. ಪರೋಟ ಹಾಕಿ ಒಂದು 10 ಸೆಕೆಂಡ್ ಬಿಟ್ಟ ಮೇಲೆ ಅದನ್ನು ಮಗಚಾಕಬೇಕು. ಮಗಚಾಕಿದ ನಂತರ ನಾವು ಇದಕ್ಕೆ ತುಪ್ಪದಲ್ಲಾದರೂ ಬೇಯಿಸ್ಕೋಬೋದು, ಎಣ್ಣೆಲಾದ್ರೂ ಬೇಯಿಸ್ಕೋಬೋದು. ನಾನು ತುಪ್ಪದಲ್ಲಿ ಬೇಯಿಸ್ಕೊತಿದ್ದೀನಿ. ಇದರ ಮೇಲೆ 2 ಟೀ ಸ್ಪೂನ್, 1ರಿಂದ 2 ಟೀ ಸ್ಪೂನ್ ತುಪ್ಪ ಹಾಕಿ ಕವಲಿ ಸೊಟಲ್ಲಿ ಸವರಬೇಕು. ಸವರಿ ಅದನ್ನು ಮಗಚಾಕೋಣ. ಮಗಚಾಕಿದ ನಂತರ ಮತ್ತೆ ಇದ್ರ ಮೇಲೆ ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕಿದ ನಂತರ ಮತ್ತೆ ಇದನ್ನು ಸವರ್ಕೋಬೇಕು. ಇಡೀ ಎಲ್ಲ ಪರೋಟಕ್ಕೂ ತಾಗಂಗೆ. ನೀವು ಸ್ವಲ್ಪ ಜಾಸ್ತಿ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಲಿಮಿಟಾಗಿ ತುಪ್ಪ ಹಾಕ್ತಾಯಿದ್ದೀನಿ. ಮತ್ತು ಮಗಚಿ ಸೈಡಲ್ಲೆಲ್ಲ ಸ್ವಲ್ಪ ಒತ್ತಿ ಬೇಯಿಸಬೇಕು. ಹೇಗೆ ಮಾಡೋದ್ರಿಂದ ಪರೋಟ ಉಬ್ಬಿ ಬೇಯುತ್ತೆ ಚೆನ್ನಾಗಿ. ಹೀಗೆ ಪರೋಟ ಬೇಯೋ ತನಕ ಇದನ್ನು ಬೇಯಿಸ್ಕೋಬೇಕು. ಆಲೂ ಪರೋಟವನ್ನು ನಾನು ಮೊಸರು ಮತ್ತು ಉಪ್ಪಿನಕಾಯಿಯೊಂದಿಗೆ ಸರ್ವ್ ಮಾಡ್ತೀನಿ. ಮೊಸರು ಮತ್ತು ಉಪ್ಪಿನಕಾಯಿಯೊಂದಿಗೆ ತುಂಬ ಚೆನ್ನಾಗಿರುತ್ತೆ. ಆಲೂ ಪರೋಟ ರೆಡಿಯಾಗಿದೆ. ಇದನ್ನು ಪ್ಲೇಟಿಗೆ ತೆಕ್ಕೋತಿದ್ದೀನಿ. ಆಲೂ ಪರೋಟ ಸವಿಯಲು ಸಿದ್ಧವಾಗಿದೆ. ಇದ್ರ ಮೇಲೆ ಸ್ವಲ್ಪ ಚಾಟ್ ಮಸಾಲ ಉದುರಿಸ್ಬಿಡೋಣ. ಮೊಸರು ಮತ್ತು ಉಪ್ಪಿನಕಾಯಿಯೊಂದಿಗೆ ಸರ್ವ್ ಮಾಡ್ತೀನಿ. ನೀವು ಮಾಡಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.